ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಮುಂದುವರೆದಿದೆ. ರಾಜ್ಯದ ಸುಮಾರು 100 ತಾಲೂಕುಗಳಲ್ಲಿ ಭೀಕರ ಬರ ಆವರಿಸಿದೆ. ಜನ ಜಾನುವಾರುಗಳಿಗೆ ಎದುರಾಗಿದೆ ನೀರಿನ ಸಂಕಷ್ಟ. ಬಿತ್ತನೆ ಮಾಡದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ರೈತರು. ಬರ ಘೋಷಣೆ ಮಾಡುವಲ್ಲಿ ಸರ್ಕಾರದ ವಿಳಂಬ ಧೋರಣೆ ಆರೋಪ ಕೇಳಿಬರ್ತಾ ಇದೆ. ಹಾಗಾಗಿ ಇಂದು ಸರ್ಕಾರದಿಂದ ಬರ ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ. ಬರ ಘೋಷಣೆಯಾದರೆ ರೈತರಿಗೆ ಸಿಗಲಿದೆ ಅಲ್ಪ ಸ್ವಲ್ಪ ಪರಿಹಾರ. ಕೇಂದ್ರದ ನೆರವು ಪಡೆಯೋಕೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಕೇಂದ್ರ ಕೂಡ ಕರ್ನಾಟಕ ಕಡೆ ಸ್ವಲ್ಪ ನೋಡಬೇಕು. ನೀವು ಪಾಲು ಕೊಡಲ್ಲ, GSTನೂ ಬಾಕಿನೂ ಬಿಡುಗಡೆ ಮಾಡಲ್ಲ, ಬರ ಘೋಷಣೆ ಆದರೂ ಕೈ ಹಿಡಿಬೇಕು ಕೇಂದ್ರ ಸರ್ಕಾರ. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಈಗ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮೋಡ ಬಿತ್ತನೆ ಅವೆಲ್ಲ ಆಗ್ಬೋದು, ಆಗದೇ ಇರ್ಬೋದು. ಇನ್ನು DCM ಸುದ್ದಿಗೋಷ್ಠಿ ಕೂಡ ಕರೆದಿದ್ದಾರೆ. ಬರ ಘೋಷಣೆ ಎಷ್ಟು ತಾಲೂಕು ಮಾಡ್ತಾರೆ? 100 ತಾಲೂಕುಗಳಲ್ಲಿ ಈಗ ಸರ್ಕಾರಕ್ಕೆ ಬಂದಿರುವಂಥ ಮಾಹಿತಿ ಬರ ಇದೆ ಅಂಥೇಳಿ. ಅದಕ್ಕಿಂತ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ.